ನಮಸ್ಕಾರ. 2026 ಅಂದ್ರೆ ಅದು ಕೇವಲ ಇನ್ನೊಂದು ವರ್ಷ ಅಲ್ಲ. ಅದರಲ್ಲೂ ಜನ್ಮಸಂಖ್ಯೆ 1 ಆಗಿರೋರಿಗೆ ಇದೊಂದು ಬಹಳ ವಿಶೇಷವಾದ ವರ್ಷ. ಒಂದು ರೀತಿ ಎಲ್ಲದಕ್ಕೂ ಒಂದು ಫ್ರೆಶ್ ಸ್ಟಾರ್ಟ್ ಸಿಗುವಂತ ಸಮಯ. ಹಾಗಾದ್ರೆ ಈ ಪವರ್ಫುಲ್ ವರ್ಷದಲ್ಲಿ ಯಶಸ್ಸು ಗಳಿಸಬೇಕಾದ ಪ್ರಾಕ್ಟಿಕಲ್ ಮತ್ತು ರಿಯಲಿಸ್ಟಿಕ್ ಗೈಡ್ ಇಲ್ಲಿದೆ. ಬನ್ನಿ ನೋಡೋಣ. ಒಂದು ವೇಳೆ ಹುಟ್ಟಿದ್ದ ದಿನಾಂಕ 1, 10, 19 ಅಥವಾ 28 ಆಗಿದ್ರೆ ಖಂಡಿತವಾಗ್ಲೂ ಗಮನ ಇಟ್ಟು ಕೇಳಿ. 2026 ನಿಮಗಾಗಿ ಒಂದು ಸ್ಪೆಷಲ್ ಮೆಸೇಜ್ ತಂದಿದೆ. ಇದು ಸುಮ್ಮನೆ ಕ್ಯಾಲೆಂಡರ್ ಬದಲಾಗೋದಲ್ಲ, ಜೀವನದಲ್ಲೇ ಒಂದು ಹೊಸ ಚಾಪ್ಟರ್ ಶುರುವಾಗಲಿದೆ ಅನ್ನೋದರ ಸೂಚನೆ. ಹಾಗಾದ್ರೆ 2026ನ್ನ ಯಾಕೆ ಸಂಖ್ಯೆ 1ರ ವರ್ಷ ಅಂತ ಕರೀತಾರೆ? ಲೆಕ್ಕಾಚಾರ ತುಂಬಾ ಸರಳ. ನೋಡಿ, 2 + 0 + 2 + 6 ಕೂಡಿಸಿದ್ರೆ 10 ಆಗುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ ನಾವದನ್ನ 1ನೇ ಸಂಖ್ಯೆಗೆ ಇಳಿಸ್ತೀವಿ. ಅಂದ್ರೆ 1 + 0 ಆಯ್ತು 1. ಈ ಸಂಖ್ಯೆ 1 ಅಂದ್ರೆ ಅದು ನೇರವಾಗಿ ಸೂರ್ಯನ ಶಕ್ತಿಗೆ ಕನೆಕ್ಟ್ ಆಗಿದೆ. ಅಂದ್ರೆ ನಾಯಕತ್ವ, ಹೊಸ ಸೃಷ್ಟಿ ಮತ್ತೆ ಹೊಸ ಆರಂಭಗಳ ಶಕ್ತಿ. ಸರಿ, 2026 ಸಂಖ್ಯೆ 1ರ ವರ್ಷ ಅಂತ ಗೊತ್ತಾಯ್ತು. ಆದ್ರೆ ಈ ಜನ್ಮ ಸಂಖ್ಯೆ 1 ವ್ಯಕ್ತಿಗಳು ಹೇಗಿರ್ತಾರೆ? ಅವರ ಮೂಲ ಗುಣಗಳೇನು? ಬನ್ನಿ ಆ ಶಕ್ತಿಯ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಜನ್ಮ ಸಂಖ್ಯೆ 1 ಎಲ್ಲರೂ ಒಂದೇ ಥರ ಇರಲ್ಲ. ಹುಟ್ಟಿದ ತಾರೀಕು ಅವರ ವ್ಯಕ್ತಿತ್ವಕ್ಕೆ ಬೇರೆ ಬೇರೆ ಶೇಡ್ಸ್ ಕೊಡುತ್ತೆ. 1ನೇ ತಾರೀಕು ಹುಟ್ಟಿದವರು ಪ್ಯೂರ್ ಸೂರ್ಯನ ಶಕ್ತಿ ಅಂದ್ರೆ ನ್ಯಾಚುರಲ್ ಲೀಡರ್ಸ್. 10ನೇ ತಾರೀಕಂದ್ರೆ ಸೂರ್ಯನ ಜೊತೆ ಶೂನ್ಯದ ಅನಂತ ಶಕ್ತಿ ಸೇರ್ಕೊಳ್ಳುತ್ತೆ. 19ನೇ ತಾರೀಕು ಹುಟ್ಟಿದವರಲ್ಲಿ ಸೂರ್ಯ ಮತ್ತು ಮಂಗಳನ ಕಾಂಬಿನೇಷನ್ ಇರೋದ್ರಿಂದ ಒಬ್ಬ ರಾಜ ಮತ್ತು ಸೇನಾಪತಿ ಸೇರಿದ ಹಾಗೆ ಇರ್ತಾರೆ, ತುಂಬಾ ಧೈರ್ಯವಂತರು. ಇನ್ನು 28ನೇ ತಾರೀಕು ಹುಟ್ಟಿದವರು ಚಂದ್ರನ ಎಮೋಷನ್ಸ್ ಮತ್ತು ಶನಿಯ ಕರ್ಮದ ಪಾಠಗಳಿಂದ ಹೋರಾಟ ಮಾಡಿ ಜ್ಞಾನ ಗಳಿಸ್ತಾರೆ. ಈಗ 2026 ದೊಡ್ಡ ಚಿತ್ರಣವನ್ನೊಮ್ಮೆ ನೋಡೋಣ. ಈ ವರ್ಷವನ್ನು ಕರ್ಮಯೋಗದ ವರ್ಷ ಅಂತ ಕರಿಬೋದು. ಅಂದ್ರೆ ತುಂಬಾ ಸಿಂಪಲ್, ನೀವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ. ಏನೋ ಅದೃಷ್ಟ ಆಗುತ್ತೆ, ಚಾನ್ಸ್ ಸಿಗುತ್ತೆ ಅಂತ ಕಾಯೋ ವರ್ಷ ಇದಲ್ಲ. ಪ್ರತಿಯೊಂದು ಪ್ರಯತ್ನಕ್ಕೂ ನೇರವಾದ ಮತ್ತು ನಿಖರವಾದ ಪರಿಣಾಮ ಇದ್ದೇ ಇರುತ್ತೆ. ಇದನ್ನ ಹೀಗೆ ಯೋಚನೆ ಮಾಡಿ. ಸಂಖ್ಯಾಶಾಸ್ತ್ರದಲ್ಲಿ 9 ವರ್ಷಗಳ ಸೈಕಲ್ ಇರುತ್ತೆ. 2025 ಅಂದ್ರೆ ಸಂಖ್ಯೆ 9ರ ವರ್ಷ ಆ ಸೈಕಲ್ನ ಕೊನೆಯೇ ಆಗಿತ್ತು. ಹಳೆಯದನ್ನೆಲ್ಲ ಮುಗಿಸಿ ಪಾಠ ಕಲಿಯೋ ಸಮಯವಾಗಿತ್ತು. ಈಗ 2026 ಅಂದ್ರೆ ಸಂಖ್ಯೆ 1ರ ವರ್ಷ. ಇದೊಂದು ಖಾಲಿ ಪುಟದ ಹಾಗೆ. ಇದು ಕೇವಲ ಒಂದು ಹೊಸ ವರ್ಷ ಅಲ್ಲ, ಇದು ಮುಂದಿನ 9 ವರ್ಷಗಳ ಒಂದು ಸಂಪೂರ್ಣ ಹೊಸ ಅಧ್ಯಾಯದ ಮೊದಲ ದಿನ. ಇದೇ ನಿಜವಾದ ರೀಸ್ಟಾರ್ಟ್ ಅಂದ್ರೆ. 2026 ಯಶಸ್ಸಿನ ಸೀಕ್ರೆಟ್ ಇರೋದೇ ಈ ಬ್ಯಾಲೆನ್ಸ್ನಲ್ಲಿ. ಸೂರ್ಯನ ಶಕ್ತಿ ಒಂದು ರೀತಿ 2 ಬದಿಯ ಕತ್ತಿ ಇದ್ದ ಹಾಗೆ. ಅದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಅದು ನಾಯಕತ್ವ, ಗೌರವ, ಹೊಸ ಅವಕಾಶಗಳನ್ನು ತಂದುಕೊಡುತ್ತೆ. ಆದರೆ ಅದೇ ಶಕ್ತಿ ಕೈಮೀರಿ ಹೋದ್ರೆ ಅದು ಅಹಂಕಾರವಾಗಿ ಬದಲಾಗಿ ಸಂಘರ್ಷಕ್ಕೆ ದಾರಿ ಮಾಡಿ ಎಲ್ಲವನ್ನೂ ಹಾಳು ಮಾಡ್ಬೋದು. ಈ ವರ್ಷದ ನಿಜವಾದ ಚಾಲೆಂಜ್ ಇರೋದೇ ಈ ಸೂಕ್ಷ್ಮ ಗೆರೆಯ ಮೇಲೆ ನಡೆಯುವುದರಲ್ಲಿ. ಹಾಗಾದ್ರೆ ಈ ಶಕ್ತಿಯನ್ನ ಆಕ್ಷನ್ಗೆ ತರೋದು ಹೇಗೆ? ಈ ವರ್ಷದ ಸಕ್ಸಸ್ ಮಂತ್ರನೇ ಇದು. ಮೋಟಿವೇಶನ್ಗಾಗಿ ಕಾಯಬೇಡಿ, ಮೊದಲು ಕೆಲಸ ಶುರು ಮಾಡಿ. ಮೊದಲೇ ಹೆಜ್ಜೆ ಇಟ್ಟಾಗ ಮೋಟಿವೇಶನ್ ತಾನಾಗೆ ಹಿಂದೆ ಬರುತ್ತೆ. ಆ ಕ್ರಿಯೆಯಿಂದ ಹುಟ್ಟೋ ಮೊಮೆಂಟಮ್ ಅದೇ ಈ ವರ್ಷ ಜೀವನದಲ್ಲಿ ದೊಡ್ಡ ಬದಲಾವಣೆ ತರೋದು. ಸರಿ, ಥಿಯರಿ ಎಲ್ಲ ಸಾಕು. ಈಗ ಈ ಜ್ಞಾನವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡೋಣ. 2026ನ್ನ ಯಶಸ್ವಿಯಾಗಿ ದಾಟಲು ಬೇಕಾದ ಕೆಲವು ರಿಯಲಿಸ್ಟಿಕ್ ಟೂಲ್ಸ್ ಇಲ್ಲಿದೆ. ನೋಡಿ, ಸಂಖ್ಯಾಶಾಸ್ತ್ರದಲ್ಲಿ ನಮ್ಮ ಸುತ್ತಮುತ್ತಲಿನ ಎನರ್ಜಿ ಜೊತೆ ಹೊಂದಿಕೊಳ್ಳೋದು ತುಂಬಾ ಮುಖ್ಯ. ಈ ವರ್ಷದ ಪಾಸಿಟಿವ್ ವೈಬ್ರೇಷನ್ಸ್ ಹೆಚ್ಚಿಸ್ಕೊಳ್ಳೋಕ್ಕೆ ಈ ಸಿಂಪಲ್ ಟೂಲ್ಸ್ ಬಳಸ್ಬೋದು. ಬಿಳಿ, ಹಳದಿ ಮತ್ತು ತಿಳಿ ಚಿನ್ನದ ಬಣ್ಣಗಳು ಸೂರ್ಯನ ಶಕ್ತಿಯನ್ನ ಆಕರ್ಷಿಸ್ತವೆ. 1, 3 ಮತ್ತು 9 ಸಂಖ್ಯೆಗಳು ನಮ್ಮ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡ್ತವೆ. ಹಾಗೇನೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಮುಖ್ಯ ಕೆಲಸಗಳನ್ನು ಶುರು ಮಾಡಿದರೆ ಯಶಸ್ಸಿನ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆನ್ಪಿರ್ಲಿ, ಸೂರ್ಯನ ಶಕ್ತಿ ತುಂಬಾ ತೀವ್ರವಾಗಿರುತ್ತೆ. ಅದನ್ನ ಬ್ಯಾಲೆನ್ಸ್ನಲ್ಲಿಡೋದು ಬಹಳ ಮುಖ್ಯ. ಅಹಂಕಾರವನ್ನ ಕಂಟ್ರೋಲ್ನಲ್ಲಿಟ್ಕೊಂಡು ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳಕ್ಕೆ ಈ 3 ಸರಳ ಆದ್ರೆ ಬಹಳ ಶಕ್ತಿಶಾಲಿಯಾದ ಅಭ್ಯಾಸಗಳನ್ನ ಮಾಡಬಹುದು. ಆದಿತ್ಯ ಹೃದಯಂ ಪಠನ, ಸೂರ್ಯ ನಮಸ್ಕಾರ ಮತ್ತೆ ಸೂರ್ಯನಿಗೆ ಅರ್ಘ್ಯ ನೀಡುವುದು. ಇವು ಕೇವಲ ಆಚರಣೆಗಳಲ್ಲ, ಸೂರ್ಯನ ಶಕ್ತಿಯನ್ನ ಗೌರವಿಸಿ ಅದನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋ ಮಾರ್ಗಗಳು. ಜೀವನದಲ್ಲಿ ಒಂದೇ ಕಡೆ ಗಮನ ಕೊಡೋದಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ಬೇಕು. ಅದಕ್ಕೆ ಈ 5 ಮುಖ್ಯ ಕ್ಷೇತ್ರಗಳ ಮೇಲೆ ಗಮನ ಹರಿಸಬೇಕು. ಇದು ಒಂದು ರೀತಿ ಪರ್ಸನಲ್ ಚೆಕ್ಲಿಸ್ಟ್ ಇದ್ದಾಗೆ. ಆರೋಗ್ಯ ಹೇಗಿದೆ, ಸಂಬಂಧಗಳನ್ನು ಹೇಗೆ ಸರಿಪಡಿಸಬಹುದು, ಹಣಕಾಸಿನ ಪ್ಲಾನಿಂಗ್ ಏನಿದೆ, ಆಧ್ಯಾತ್ಮಿಕವಾಗಿ ಬೆಳೆಯೋಕೇನ್ ಮಾಡಬೇಕು ಮತ್ತು ವೃತ್ತಿ ಜೀವನದಲ್ಲಿ ಮುಂದಿನ ಸ್ಟೆಪ್ ಏನು, ಈ 5 ಕ್ಷೇತ್ರಗಳಲ್ಲಿ ಸ್ಪಷ್ಟ ಗುರಿಗಳನ್ನಿಟ್ಕೊಂಡ್ರೆ ಈ ವರ್ಷ ಸಂಪೂರ್ಣ ಯಶಸ್ಸು ಖಂಡಿತ. ಈಗ
ಸಂಖ್ಯೆಗಳು, ಸ್ಟ್ರಾಟಜಿ ಎಲ್ಲವನ್ನೂ ಸ್ವಲ್ಪ ಪಕ್ಕಕ್ಕಿಟ್ಟು ಈ ವರ್ಷದ ಕಥೆಯನ್ನ, ಅದರ ಭಾವನಾತ್ಮಕ ಪಯಣವನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. 2025 ಒಂದು ಕಾಡ್ಗಿಚ್ಚು ಇದ್ದ ಹಾಗೆ. ಬಹುಶಃ ಸ್ವಲ್ಪ ನೋವು ಕೊಟ್ಟಿರಬಹುದು, ಆದರೆ ಅದರ ಉದ್ದೇಶ ಹಳೆಯ, ಒಣಗಿದ ಮತ್ತು ಬೇಡವಾದ ಎಲ್ಲವನ್ನೂ ಸುಟ್ಟು ನೆಲವನ್ನ ಮುಂದಿನ ಬೆಳೆಗೆ ಸಿದ್ಧಪಡಿಸುವುದಾಗಿತ್ತು, ಅಂದ್ರೆ ಶುದ್ಧೀಕರಿಸುವುದಾಗಿತ್ತು. ಆ ಬೂದಿಯಿಂದಲೇ ಈಗ 2026ರ ಮೊದಲ ಸೂರ್ಯೋದಯ ಆಗ್ತಾ ಇದೆ. ಆ ಶುದ್ಧವಾದ ನೆಲದಿಂದ ಒಂದು ಹೊಸ ಚಿಗುರು ಮೂಡ್ತಿದೆ. ಇದು ಬರೀ ಭರವಸೆ ಅಲ್ಲ, ಇದು ಪುನರ್ಜನ್ಮ, ನವೀಕರಣ ಮತ್ತು ಒಂದು ಸಂಪೂರ್ಣ ಹೊಸ ಜೀವನ ಚಕ್ರದ ಆರಂಭ. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದು. 2026 ನಮ್ಮ ಕೈಗೆ ಒಂದು ಖಾಲಿ ಪುಟವನ್ನ ಕೊಟ್ಟಿದೆ. ಈ ಪುನರ್ಜನ್ಮದ ವರ್ಷದಲ್ಲಿ ಈ ಹೊಸ ಕಥೆಯ ಮೊದಲ ಅಧ್ಯಾಯವನ್ನ ಹೇಗೆ ಬರೆಯಬೇಕು? ಲೇಖಕರು ಬೇರೆ ಯಾರೂ ಅಲ್ಲ, ನಾವೇ.